ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆಗಿತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ. ಲೈಫಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ, ಹಾಗಾಗಿ ನಾನು ಯಾವುದೂ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಲೈಫಲ್ಲಿ ಅಪ್ಗ್ರೇಡ್ ಆಗೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಕೆಲವು ವಿಚಾರದಲ್ಲಿ ಅಪ್ಗ್ರೇಡ್ ಆಗೋಣ ಅಂತ ಅಂದ್ಕೊಂಡು ಒಂದು ಕೋರ್ಸ್ನ ತೊಗೊಂಡು ಸ್ವಲ್ಪ ಲೈಫಲ್ಲಿ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಪಾಸ್ ಆಗಿದ್ದೆ. ಆ್ಯಂಡ್ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಕುಕ್ಕಿಂಗ್ ಹಾಗೂ ಹೆಲ್ದಿ ರಿಲೇಟೆಡ್ ಆಗಿರುವಂತಹ ಒಂದು ಅಡುಗೆನ ಹೇಳ್ಕೊಡ್ತಿದ್ದೀನಿ. ನಂದು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಪೋಸ್ಟ್ ವರ್ಕೌಟ್ ಫುಡ್ ಪ್ರೋಟೀನ್ ಆಗಿರಲಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬೀಯಿಂಗ್ ಅ ನ್ಯೂಟ್ರಿಷನಿಸ್ಟ್, ನಿಮ್ಮೆಲ್ರಿಗೂ ಕೂಡ ಇದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಜರ್ನಿನಲ್ಲಿ ನಾನು ಯಾವ ಥರ ಫುಡ್ಡನ್ನು ತಗೊಳ್ತೀನಿ ಅಂತೆಲ್ಲನೂ ಕೂಡ. ಸೊ ವರ್ಕೌಟ್ ಆಯಿತು. ವರ್ಕೌಟ್ಗೂ ಮುಂಚೆ ಕಾರ್ಬ್ಸ್ ಈಸ್ ನೀಡೆಡ್, ವರ್ಕೌಟ್ ಆದಮೇಲೆ ಪ್ರೋಟೀನ್ ಈಸ್ ನೀಡೆಡ್. ಬಿಕಾಸ್ ಸೋ ಮೆನಿ ಪೀಪಲ್ ಕನ್ಫ್ಯೂಷನ್ ಆಗುತ್ತೆ ಅವ್ರಿಗೆ. ಕೆಲವರು ಗೊತ್ತಿಲ್ಲದೆ ವರ್ಕೌಟ್ಗೂ ಮುಂಚೆನೇ ಪ್ರೋಟೀನ್ ಶೇಕನ್ನು ಕುಡ್ಕೊಂಡು ಹೋಗೋದು ಮಾಡೋದು ಎಲ್ಲ ಮಾಡ್ತಾರೆ. ಸೊ ನಾನು ನಿಮಗೆ ಈ ವಿಡಿಯೋನಲ್ಲಿ ಎಲ್ಲನೂ ಹೇಳ್ತಾ ಬರ್ತೀನಿ, ಯಾವಾಗ ಏನೇನು ತಗೊಳ್ಬೇಕು ಅನ್ನೋದು. ಇವತ್ತು ನಾನು ಬ್ರಾಕೊಲಿ ಆ್ಯಂಡ್ ಕಾರ್ನ್ ಹಾಕಿ ಒಂದು ಸಾಟೆಡ್ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಶ್ರೂಮ್ ಮತ್ತು ಕ್ಯಾರೆಟ್ ಇದೆ ಗ್ರೇಟೆಡ್ ಮಾಡಿರೋಂಥದ್ದು, ಅದರಲ್ಲಿ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನೇಲಿ ಮಾಡಿರುವಂತಹ ಪನ್ನೀರ್ ಇದೆ. ಸೊ ಆ ಪನ್ನೀರನ್ನ ಬೇಗ ಖಾಲಿ ಮಾಡೋಣ ಅಂತ ಹೇಳಿ ಎಗ್ಗನ್ನು ಓನ್ಲಿ 2 ತೊಗೊಳ್ತಾ ಇದ್ದೀನಿ. ಹಾಗೆ ಇದು ಮನೇಲೇ ಮಾಡಿರುವಂತಹ ಪನ್ನೀರ್, ಇದು ಹಸು ಹಾಲಿಂದ ಮಾಡಿರೋದು. ಇದು ಸ್ವಲ್ಪ ಫ್ಯಾಟ್ ಇದೆ. ಇಫ್ ಇಟ್ ಆಲ್ ಫ್ಯಾಟ್ ಫ್ರೀ ಪನ್ನೀರ್ ಅಥವಾ ಲೋ ಫ್ಯಾಟ್ ಪನ್ನೀರ್ನ ನೀವು ತಿನ್ನಬೇಕು ಅನ್ನೋ ಹಾಗಿದ್ರೆ ಯು ಕ್ಯಾನ್ ಗೋ ವಿತ್ ಹಾಲನ್ನು ಪೂರ್ತಿ ಕೆನೆ ತೆಗೆದು ಅದನ್ನು ಕೂಡ ನೀವು ಪನ್ನೀರ್ ಮಾಡ್ಕೊಳ್ಬೋದು. ಆದಷ್ಟು ಮನೇಲೇ ಪನ್ನೀರ್ ಆಗಿರಲಿ, ಎಲ್ಲ ವಿಚಾರನೂ ಕೂಡ ಮೊಸರು ಆಗಿರಲಿ ಅಥವಾ ಮತ್ತೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರಲಿ, ಇದೆಲ್ಲನೂ ಕೂಡ ಮನೇಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಅದೆಲ್ಲದರಲ್ಲೂ ಕೂಡ ಪ್ರಿಸರ್ವೇಟಿವ್ಸ್ ಹಾಕೇ ಇರ್ತಾರೆ. ಸೊ ಯಾಕೆ ಅದೆಲ್ಲ ತುಂಬ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು ಶಾರ್ಟ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ 2 in 1 ಇರಲಿ ಅಂತ. ಆ್ಯಂಡ್ ಇವತ್ತು ನಾನು ಫಾರ್ ದ ಫಸ್ಟ್ ಟೈಮ್ ಡಿಜಿ ಆಸ್ಮೋ ಪಾಕೆಟ್ 3 ಕ್ರಿಯೇಟರ್ ಪಾಕೆಟ್ 3ನಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಸುಮಾರು ದಿನ ಆಗಿತ್ತು ತಗೊಂಡು, ಬಟ್ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಬಿಕಾಸ್ ಸ್ವಲ್ಪ ಭಯ ಇತ್ತು, ಹೆಂಗೆ ಯೂಸ್ ಮಾಡಲಿ, ಹೇಗೆ ಎತ್ತ ಅಂತ ಏನೂ ಗೊತ್ತಿರಲಿಲ್ಲ. ಸ್ವಲ್ಪ ಕಲ್ತ್ಕೊಂಡು ಒಂದು 20-30% ಕಲ್ತ್ಕೊಂಡಿದ್ದೀನಿ. ಹಾಗೆ ಇನ್ನೂ ತುಂಬ ಕಲ್ತ್ಕೊಳ್ಳೋಂಥದ್ದಿದೆ. ಸೊ ದಿಸ್ ವಿಡಿಯೋ ವಿಲ್ ಬಿ ವೆರಿ ಅನ್ಫಿಲ್ಟರ್ಡ್. ಯಾವುದೇ ಥರ ಎಡಿಟಿಂಗ್ ಆಗಿರಲಿ ಏನೂ ಇರೋದಿಲ್ಲ. ಬಿಕಾಸ್ ಕ್ಯಾಮ್ರಾನ ಹಿಂಗೆ ತೊಗೊಂಡು ಬಂದು ತೋರಿಸೋದಿರುತ್ತೆ ಅಥವಾ ಮತ್ತೊಂದು ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ಇದು ಮಾಡಿದೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಯಾಕೆ ನಾನು ಸ್ವಲ್ಪ ಬ್ರೇಕಲ್ಲಿ ವಿಡಿಯೋ ಮಾಡೋಣ, ಸ್ವಲ್ಪ ಪರ್ಫೆಕ್ಟಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲೋ ಒಂದು ಕಡೆ ಕನ್ಸಿಸ್ಟೆನ್ಸಿನ ಮಿಸ್ ಮಾಡಿಬಿಟ್ಟೆ. ಸೊ ಐ ಫೆಲ್ಟ್ ಲೈಕ್ ಐ ಥಿಂಕ್ ಇಂಪರ್ಫೆಕ್ಷನ್ ಈಸ್ ಆಲ್ಸೋ ವೆರಿ ಗುಡ್. ಪರ್ಫೆಕ್ಟಾಗಿದ್ದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಲ್ಲದೆ ಇರೋದಕ್ಕಿಂತ ಇಂಪರ್ಫೆಕ್ಟಾಗಿದ್ದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು ಇಸ್ ವೆರಿ ಗುಡ್ ಅಂತ ಅನಿಸ್ತು. ಸೊ ಹಾಗಾಗಿ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲದಕ್ಕೂ ಸ್ವಲ್ಪ ಆದಷ್ಟು ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇಟ್ಸ್ ನಾಟ್ ಟ್ರೈ, ಕಂಪಲ್ಸರಿ ಮಾಡಿ. ದಟ್ ಈಸ್ ವೆರಿ ಹೆಲ್ದಿ ಫಾರ್ ಯು. ಆದಷ್ಟು ರಿಫೈನ್ಡ್ ಆಯಿಲ್ಸ್ನ ಸ್ಟಾಪ್ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಕಬಾಬ್ ಆಗಿರಲಿ, ಜಾಮೂನ್ ಆಗಿರಲಿ, ಚೀಟ್ ಮೀಲ್ಸ್ ಇರುತ್ತಲ್ಲ, ಸೊ ಆ ಥರದ್ರಲ್ಲಿ ನಾವು ಗ್ರೌಂಡ್ನಟ್ ಆಯಿಲಲ್ಲಿ ಮಾಡಿದ್ರೆ ಟೇಸ್ಟ್ ವಿಲ್ ಬಿ ಟೂ ಡಿಫ್ರೆಂಟ್. ತಡ್ಕೊಳಕ್ಕಾಗಲ್ಲ ಆ ಟೇಸ್ಟನ್ನು. ಹಾಗಾಗಿ ನಾನು ರಿಫೈನ್ಡ್ ಆಯಿಲ್ನ ಕೂಡ 1 ಲೀಟ್ರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಯಿಲ್ದು ಕ್ವಾಂಟಿಟಿ ಹೇಗೆ ಅಂತಂದರೆ ಫಾರ್ 1 month 1 ಪರ್ಸನ್ಗೆ 1/2 ಲೀಟರ್ ಮಾತ್ರ. ಸೊ ಇಫ್ ಇಟ್ ಆಲ್ ಯು ಆರ್ 2 people, ಸೊ ನಾವು ಮನೆಯಲ್ಲಿ ಇಬ್ಬರಿದ್ದೀವಿ, ಹಾಗೆ 2 ಮಕ್ಕಳಿದ್ದಾರೆ. ಹಾಗಾಗಿ 1 ಲೀಟರ್ ಆಫ್ ಕೋಲ್ಡ್ ಪ್ರೆಸ್ಡ್ ಆ್ಯಂಡ್ 1 ಲೀಟರ್ ಆಫ್ ರಿಫೈನ್ಡ್. ಬಟ್ ಇದನ್ನು ನಾನು 1 ಮಂತಿಗೆ ಯೂಸ್ ಮಾಡೋದಿಲ್ಲ. ಐ ಹ್ಯಾವ್ ಕೆಪ್ಟ್ ದಿಸ್ ಫಾರ್ 2 months. ಯಾಕೆಂತಂದರೆ ಯಾಕೆಂದರೆ ಎಲ್ಲ ಊಟದಲ್ಲೂ ಕೂಡ ನೀವು ಫ್ಯಾಟನ್ನು ಆಯಿಲ್ನ ಕೌಂಟ್ ಮಾಡ್ಕೊಂಡು ಮಾಡೋಕ್ಕಾಗೋದಿಲ್ಲ. ಯು ಕ್ಯಾನ್ ಕೌಂಟ್ 5 ml or 3 ml ಅಂತ. ಬಟ್ ಸ್ಟಿಲ್ ದಿಸ್ ವಿಲ್ ಬಿ ತುಂಬ ಒಂದು ಅಂದಾಜಲ್ಲಿ ನೀವು ಇದನ್ನು ಕೂಡ ಮೇಂಟೈನ್ ಮಾಡ್ಬೋದು. ಇವಾಗ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸಾಕು, ಜಾಸ್ತಿ ಬೇಡ. ನಾನು
ಅನಿಯನ್ಸ್ನೇ ಕಟ್ ಮಾಡ್ಕೊಂಡಿಲ್ಲ, ಮರ್ತು ಎಲ್ಲನೂ ರೆಡಿ ಮಾಡಿಕೊಂಡೆ, ಅದೊಂದು ಮಾತ್ರ ಮರ್ತುಬಿಟ್ಟೆ. ಜಸ್ಟ್ ಅ ಮಿನಿಟ್. ಹಾಂ, ಎಣ್ಣೆ ಕಾಯೋಕ್ಕೂ ಮುಂಚೆ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟಣ. ಆ್ಯಂಡ್ ದಿಸ್ ಚಾಪರ್ ಬೋರ್ಡ್ ತುಂಬ ಜನ ಕೇಳಿದ್ರಿ ಯಾಕೆ ಸ್ಟೀಲ್ನ ಯೂಸ್ ಮಾಡ್ತೀರಾ ಅಂತ. ಯಾಕೆ ಅಂತ ಅಂದರೆ ವುಡನ್ ಆಗಿರಲಿ ಅಥವಾ ಪ್ಲಾಸ್ಟಿಕ್ ಆಗಿರಲಿ ಯೂಸ್ ಮಾಡೋದ್ರಿಂದ ಮೈಕ್ರೋ ಪ್ಲಾಸ್ಟಿಕ್ ಹೋಗುತ್ತೆ ಬಾಡಿ ಒಳಗಡೆ ಕಟ್ ಮಾಡುವಾಗ ಅನ್ನೋದು ಒಂದಾದರೆ, ವುಡ್ಡಲ್ಲಿ ಏನಾಗುತ್ತೆ ಅಂತಂದರೆ ಬ್ಲ್ಯಾಕ್ ಆಗುತ್ತೆ. ಸೊ ಇಫ್ ಇಟ್ ಆಲ್ ನೀವೇನಾದರೂ ವುಡ್ಡನ್ನು ಎವ್ರಿ ಟೈಮ್ ವಾಶ್ ಮಾಡಿ ಬಿಸಿಲಲ್ಲಿ ಇಡ್ತೀರಾ ಅನ್ನೋ ಥರ ಎಲ್ಲ ಇತ್ತು ಅಂದರೆ ದಟ್ಸ್ ರಿಯಲಿ ಗ್ರೇಟ್, ಅದನ್ನು ಕೂಡ ಮಾಡ್ಬೋದು. ಇಲ್ಲ ಆಗೋದಿಲ್ಲ ಬ್ಲ್ಯಾಕ್ ಆಗುತ್ತೆ ಅನ್ನೋ ಥರ ಇದ್ದರೆ ಯು ಕ್ಯಾನ್ ಗೋ ವಿತ್ ಸ್ಟೀಲ್. ಐ ಪ್ರಿಫರ್ ಸ್ಟೀಲ್ ಅನಿಸುತ್ತೆ, ಬಿಕಾಸ್ ಸ್ಟೀಲ್ ಬೇಗ ಹಾಳಾಗೋದು ಇಲ್ಲ. ಆ್ಯಂಡ್ ಇದು ಇನ್ನೊಂದೇನೆಂದರೆ ಇದು ಚಪಾತಿ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು. ಚಪಾತಿ ರೋಲರ್ ಕೂಡ ಕೊಟ್ಟಿದ್ದಾರೆ. ಎಲ್ಲಿ ಹೋಯಿತು? ಇಟ್ಸ್ ಹಿಯರ್. ಚಪಾತಿ ರೋಲ್ ಕೂಡ ಕೊಟ್ಟಿರ್ತಾರೆ ಸ್ಟೀಲಿಂದು. ಸೊ ಎಲ್ಲೂ ಕೂಡ ಹುಡ್ ಹಾಳಾಗೋದಾಗಿರಲಿ, ಬ್ಲ್ಯಾಕ್ ಆಗೋದಾಗಿರಲಿ, ಫಂಗಸ್ ಆಗೋದಾಗಿರಲಿ ಇದೆಲ್ಲ ಏನೂ ಇರೋದಿಲ್ಲ. ಈಗ ಬ್ರಾಕೊಲಿ ಮತ್ತು ಕಾರ್ನ್ ಹಾಕಿ ಸಲಾಡ್ ಮಾಡ್ತಾ ಇರೋದಕ್ಕೆ ಐ ಡೋಂಟ್ ಥಿಂಕ್ ಸೊ ಆನಿಯನ್ ತುಂಬ ಬೇಕಾಗುತ್ತೆ ಅನ್ನೋದೆಲ್ಲ ಏನಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಝೂಮಲ್ಲಿ ಬೇಕಿತ್ತಾ? ಜಸ್ಟ್ ಅ ಮಿನಿಟ್. ಎಸ್, ತುಂಬ ಆಯಿಲ್ ಹಾಕಿಲ್ಲ. ಅಕಸ್ಮಾತಾಗಿ ಏನಾದರೂ ಆಯಿಲ್ ನಿಮಗೆ ಜಾಸ್ತಿ ಅನಿಸ್ತು ಅಂದರೂ ಕೂಡ ಯು ಕ್ಯಾನ್ ಮತ್ತು ಇದೇ ಪ್ಯಾನಲ್ಲೇ ನೀವು ಬೇರೆದು ಹಾಕ್ಕೊಂಡು ಕೂಡ ಏನು ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಜಸ್ಟ್ ಅ ಮಿನಿಟ್, ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಐ ವಿಲ್ ಕೀಪ್ ಇಟ್ ಲೈಕ್ ದಿಸ್ ಓನ್ಲಿ. ಐ ಥಿಂಕ್ ನಿಮಗೆ ಶಾರ್ಟಲ್ಲಿ ರೆಸಿಪಿದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಸ್. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಹೇಳ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಯಾವುದೇನೂ ಕೂಡ ಹೊರಗಡೆಯಿಂದ ತಂದು ಮಾಡೋದಿಲ್ಲ, ಬಿಕಾಸ್ ಅದರಲ್ಲೂ ಕೂಡ ತುಂಬ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಕಮೆಂಟಲ್ಲಿ ಬೇಕಾದರೆ ತಿಳಿಸಿ, ನಾ 2-3 ಮಂತ್ಸ್ವರೆಗೂ ಕೂಡ ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹೇಗೆ ಪ್ರಿಸರ್ವ್ ಮಾಡೋದು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಬೇಕಾದ್ರೆ ಅದರದ್ದು ಕೂಡ ಒಂದು ರೆಸಿಪಿ ಮಾಡೋಣ ಒಂದಿನ. ಸೊ ಇವಾಗ ಈರುಳ್ಳಿ ಹಾಕಿ ಸಾಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ಸ್ಮೆಲ್ ಹೋಗಲಿ. ಐ ಆಮ್ ಫೀಲಿಂಗ್ ವೆರಿ ಹಂಗ್ರಿ. ನನಗೆ ನಾನೇನು ರೈಸ್ ಆಗಿರಲಿ ಇದೆಲ್ಲ ಏನೂ ಇವಾಗ ಮಧ್ಯಾಹ್ನಕ್ಕೆ ತಿಂತಾ ಇಲ್ಲ, ಬಿಕಾಸ್ ಆಲ್ರೆಡಿ ಬರ್ತಾ ನಾನು ಇದು ತಿನ್ಕೊಂಡು ಬಂದೆ, ಏನು ಮೋಸಂಬಿ ಜ್ಯೂಸ್ ಕುಡ್ಕೊಂಡು ಬಂದೆ. ಸೊ ಐ ಥಿಂಕ್ ದಟ್ ಮಚ್ ಕಾರ್ಬ್ ಇಸ್ ಎನಫ್. ಆ್ಯಂಡ್ ಇವಾಗ ಇಷ್ಟೊಂದು ಇದು ನೋಡೋದಕ್ಕೆ ಸ್ವಲ್ಪ ಅನಿಸ್ಬೋದು, ಬಟ್ ನೀವು ಕ್ಲೀನಾಗಿ ತಿಂದರೆ ಯು ಫೀಲ್ ಫುಲ್. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಬ್ರಾಕೊಲಿನ ಆಲ್ರೆಡಿ ಸ್ವಲ್ಪ ವಾಟರಲ್ಲಿ ಹಾಕಿ ಬಾಯ್ಲ್ ಮಾಡಿದ್ದೆ, ಬಿಕಾಸ್ ಏನಾದರೂ ಹುಳ ಆ ಥರ ಎಲ್ಲ ಏನಾದರೂ ಇತ್ತು ಅಂದರೆ ಅಂತ ಹೇಳಿ. ನಾನು ಯಾವತ್ತೂ ಕೂಡ ಈ ಥರ ಲಾಂಗ್ ಫಾರ್ಮ್ಯಾಟ್ ವಿಡಿಯೋನ ಎಡಿಟಿಂಗ್ ಮಾಡಿ ಮಾಡ್ತಿದ್ದೆ ಹೊರತು ಡೈರೆಕ್ಟಾಗಿ ಫುಲ್ ಇದು ಮಾಡಿಲ್ಲ. ಸೊ ಇವತ್ತು ಸ್ವಲ್ಪ ನರ್ವಸ್ ಅನಿಸ್ತಾ ಇದೆ ಮಾಡೋದಕ್ಕೆ. ಆ್ಯಂಡ್ ಮೋರೋವರ್, ನೀವು ಕೂಡ ಅಡುಗೆ ಮಾಡೋದು, ಹ್ಯಾಂಡ್ ವಾಶ್ ಮಾಡೋದು, ವೈಪ್ ಮಾಡ್ಕೊಳ್ಳೋದು, ಈ ಥರ ಏನಾದರೂ ನೀವು ಇದೇ ಥರನೇ ಮಾಡ್ತೀರಾ ಅಥವಾ ನಾನು ಒಬ್ಳೇನಾ? ಆ್ಯಂಡ್ ಯು ನೋ ವಾಟ್, ಡಯಟ್ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್, ಅಯ್ಯೋ ತುಂಬ ಕಷ್ಟ ಅಂತೆಲ್ಲ ಅಂದ್ಕೊತಾರೆ. ಅದೆಲ್ಲ ಏನೂ ಇಲ್ಲ. ಸಿ ಇಟ್ಸ್ ಸೋ ಈಸಿ. ತರಕಾರಿ ಎಲ್ಲ ರೆಡಿ ಇದೆ,
ಚಾಪ್ ಮಾಡು, ಕಟ್ ಮಾಡು, ಸಾರ್ಟ್ ಮಾಡ್ಕೊ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಇಟ್ ಅಷ್ಟೇ. ಅದರಲ್ಲೆಲ್ಲ ಯಾವುದೇ ಥರ ಕಷ್ಟ ಅನ್ನೋದೆಲ್ಲ ಏನೂ ಇಲ್ಲ. ಲಾಸ್ಟಿಗೆ ನಾನು ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ಬ್ಯಾಂಗ್ಳೂರಲ್ಲಿ ವೆದರ್ ತುಂಬ ಅಪ್ ಆ್ಯಂಡ್ ಡೌನ್, ಯಾವಾಗಲೂ ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇರುತ್ತೆ. ಇವತ್ತು ಬಿಸಿಲು, ನಾಳೆ ಮಳೆ, ಈ ಥರ. ಸೊ ಹಾಗಾಗಿ ಅಂಡರ್ ದ ವೆದರ್ ಹೋಗೋದು ಬೇಡ ಅಂತ ಹೇಳಿ ಸ್ವಲ್ಪ ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ವೈಟಮಿನ್ ಸಿನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ ಡಯಟಲ್ಲಿ. ಸೊ ಲೆಟ್ಸ್ ರೆಡಿ ಮಾಡ್ಕೊಳ್ಳೋಣ ಪೇಸ್ಟನ್ನು. ಆ್ಯಕ್ಚುಲಿ ಇದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ, ಬಿಕಾಸ್ ಈ ವಿಡಿಯೋನು ಕೂಡ ಮಾಡಬೇಕು ಆ್ಯಂಡ್ ಶಾರ್ಟಲ್ಲಿ ಕೂಡ ವಿಡಿಯೋನ ಪ್ರಾಪರಾಗಿ ಶೂಟ್ ಮಾಡಬೇಕು. ಐ ಡೋಂಟ್ ನೋ ಈ ವಿಡಿಯೋ ಮೇಲೆ, ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಶಾರ್ಟ್ ವಿಡಿಯೋನ ಹೇಗೆ ಮಾಡಿದೆ ಅಂತ ಗೊತ್ತಿಲ್ಲ. ಇಫ್ ಇಟ್ ಆಲ್ ಏನಾದರೂ ಕರೆಕ್ಟಾಗಿಲ್ಲ ಅಂತಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಇವಾಗ ಇನ್ನೇನು ಸ್ಟವ್ನ ಆಫ್ ಮಾಡ್ತೀನಿ. ಇವಾಗ ಲೆಮನ್ನ ಹಾಕ್ಕೊಳ್ತೀನಿ, ಬಿಕಾಸ್ ಕುಕ್ಕಿಂಗ್ ಮಾಡುವಾಗ ಸ್ಟವ್ ಆನ್ ಫೈರ್ ಇದ್ದಾಗಲೇ ಲೆಮನ್ ಹಾಕಬಾರ್ದು, ಬಿಕಾಸ್ ವೈಟಮಿನ್ ಸಿ ತುಂಬ ಬೇಗ ಎವಾಪರೇಟ್ ಆಗೋಗುತ್ತೆ. ಹಾಗಾಗಿ ಆಫ್ ಮಾಡಿಕೊಂಡು ಲೆಮನ್ ಹಾಕ್ಕೊಳ್ಳೋಣ. ಆ್ಯಂಡ್ ಇದನ್ನು ಮಾಡುವಾಗ ಸಲಾಡ್ಸ್ ಆಗಿರಲಿ, ಜಸ್ಟ್ ಸಾರ್ಟ್ ಮಾಡ್ಕೊಳ್ಳುವಾಗ ಐ ಡೋಂಟ್ ಥಿಂಕ್ ಸೊ ದಟ್ ಸಾಲ್ಟ್ ಈಸ್ ನೀಡೆಡ್ ಫಾರ್ ಎನಿ ಒನ್, ಬಿಕಾಸ್ ವಾಟರ್ ರಿಟೆನ್ಷನ್ನ ತುಂಬ ಜಾಸ್ತಿ ಮಾಡುತ್ತೆ ಬಾಡಿನಲ್ಲಿ, ಬಿಕಾಸ್ ಆ ಪಫಿನೆಸ್ ಆಗಿರಲಿ ಇದೆಲ್ಲ. ಸೊ ಹಾಗಾಗಿ ಇಫ್ ಇಟ್ ಆಲ್ ನೀವೇನಾದರೂ ಬಿ ಪಿ ಇದೆ ಅಥವಾ ಸಾಲ್ಟನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡೋಣ ಅನ್ನೋ ಥರ ಇದ್ದರೆ ಯು ಕ್ಯಾನ್ ಗೋ ವಿತ್ ಲೆಮನ್ ಇನ್ಸ್ಟೆಡ್ ಆಫ್ ಸಾಲ್ಟ್. ಸೊ ಇವಾಗ ಎಸ್, ಇದೇ ಪ್ಯಾನಲ್ಲಿ ಇವಾಗ ನಾನು ಪನ್ನೀರ್ನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಆಯಿಲ್ನ ಒಂದು 3 to 4 ml ಹಾಕಿದ್ದೆ. ಹಾಗಾಗಿ ಇದರಲ್ಲೇ ಮತ್ತೆ ಆಯಿಲ್ ಹಾಕೋದಿಲ್ಲ, ಇದರಲ್ಲೇ ಪನ್ನೀರ್ನ ಸಾರ್ಟ್ ಮಾಡ್ಕೊಳ್ತೀನಿ. ಯು ಕ್ಯಾನ್ ಆ್ಯಡ್ ಪೆಪ್ಪರ್ ಆಲ್ಸೋ ಇಫ್ ಇಟ್ ಆಲ್ ಯು ವಾಂಟ್. ಏನಂತ ಅಂದರೆ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋ ಹಾಗಿದ್ರೆ ಯು ಕ್ಯಾನ್ ಆ್ಯಡ್ ಪೆಪ್ಪರ್ ಆಲ್ಸೋ. ನನಗೇನು ಪೆಪ್ಪರ್ ಅದಕ್ಕೆ ಬೇಕಾಗಿಲ್ಲ, ಪನ್ನೀರಿಗೆ ಮಾತ್ರ ಬೇಕು. ಯೂಶ್ವಲಿ ಪನ್ನೀರ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೆ ವಿತ್ ಕರ್ಡ್, ಹಾಗೆ ಏನಾದರೂ ಆಯುರ್ವೇದ ಪ್ರಕಾರ ಕರ್ಡ್ ಹಾಕಿ ಕರ್ಡನ್ನು ಕುಕ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಮಾಡಿಕೊಂಡಿಲ್ಲ. ಇವಾಗ ಪನ್ನೀರ್ನ ಡೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಪನ್ನೀರ್ ತಿಕ್ಕಾಗಿದ್ದರೆ ಇಷ್ಟ ಆಗಲ್ಲ, ಬಿಕಾಸ್ ಐ ಜಸ್ಟ್ ವಾಂಟ್ ಈಚ್ ಎಡ್ಜ್ ಆಫ್ ಪನ್ನೀರ್ ಟು ಗೆಟ್ ದಟ್ ಸಾಲ್ಟ್ ಆಗಿರಲಿ, ಆ ಒಂದು ಟೇಸ್ಟ್ ಆಗಿರಲಿ, ಎಲ್ಲನೂ ಬೇಕು. ಯೂಶ್ವಲಿ ಮ್ಯಾರಿನೇಟ್ ಮಾಡುವಾಗ ನಾನು ಲೆಮನ್ ಮತ್ತು ಇದನ್ನೆಲ್ಲ ಹಾಕಿರ್ತೀನಿ. ವಾಟ್ ಈಸ್ ದ್ಯಾಟ್, ರೆಡ್ ಫ್ಲೇಕ್ಸ್ ಎಲ್ಲನೂ, ಚಿಲ್ಲಿ ಫ್ಲೇಕ್ಸ್ ಎಲ್ಲನೂ ಕೂಡ. ಬಟ್ ಇವಾಗ ಅದನ್ನು ಹಾಕ್ತಾ ಇಲ್ಲ, ಜಸ್ಟ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಗೂ ಸ್ವಲ್ಪ ಚಿಲ್ಲಿ ಸಾಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಐ ವಾಂಟ್ ಪನ್ನೀರ್ ಟು ಬಿ ವೆರಿ ಬಿಟ್ ಸ್ಪೈಸಿ. ಈಗ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಜಾಸ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತೀನಿ. ಇಫ್ ಇಟ್ ಆಲ್ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಜೀರಾ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ನಾನು ಏನೂ ಮ್ಯಾರಿನೇಟ್ ಮಾಡಿರಲಿಲ್ವಲ್ಲ, ಹಾಗಾಗಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮ್ಯಾರಿನೇಟ್ ಮಾಡುವಾಗಲೂ ಕೂಡ ನೀವು ಇದನ್ನೆಲ್ಲ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇರುತ್ತೆ. ಸೊ ಚಿಲ್ಲಿ ಸಾಸ್ ಹಾಕ್ಕೊಳ್ಳೋಣ ಈಗ. ಇದನ್ನು ಕೂಡ ತುಂಬ ಯೂಸ್ ಮಾಡೋದಿಲ್ಲ. ತುಂಬ ರೇರಾಗಿ ಇದನ್ನು ಯೂಸ್ ಮಾಡೋದು.
ಪನ್ನೀರ್ ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ, ಜಸ್ಟ್ ಲೈಕ್ ತಂದೂರಿ ಥರ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲರೂ ಕೂಡ ತಂದೂರಿ ಅಂದ ತಕ್ಷಣ ತಂದೂರಿ ಪನ್ನೀರ್ ಆಗಿರಲಿ, ತಂದೂರಿ ಚಿಕನ್ ಆಗಿರಲಿ ತಿಂತಾರೆ. ಡೈರೆಕ್ಟ್ ಫ್ಲೇಮಲ್ಲಿ ತಂದೂರಿನ ತಿನ್ನಕ್ಕೆ ಹೋಗಬೇಡಿ. ವಾಟ್ ಎವರ್ ಡೈರೆಕ್ಟ್ ಫ್ಲೇಮಲ್ಲಿ ಪ್ರೋಟೀನ್ ಎಸ್ಪೆಷಲಿ ಡೈರೆಕ್ಟ್ ಫ್ಲೇಮ್ಗೆ ಟಚ್ ಆಯಿತು, ಡೈರೆಕ್ಟ್ ಫ್ಲೇಮಲ್ಲಿ ಕುಕ್ ಆದರೆ ದಟ್ ಮೇಕ್ಸ್ ನಮ್ಮ ಬಾಡಿನಲ್ಲಿ ಕಾರ್ಸಿನೋಜೆನಿಕ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಕಾರ್ಸಿನೋಜೆನಿಕ್ ಮೀನ್ಸ್ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಸೆಲ್ಸ್. ಸೊ ಹಾಗಾಗಿ ನಿಮಗೆ ಇಫ್ ಯು ಲವ್ ಪನ್ನೀರ್ ಆರ್ ಚಿಕನ್ ತಂದೂರಿ ಸ್ಟೈಲನ್ನು ಹಾಗಿದ್ರೆ ಪ್ಯಾನಲ್ಲಿ ಇಟ್ಕೊಂಡು ಆದಷ್ಟು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಲ್ಮೋಸ್ಟ್ ಡನ್, 80% ರೆಡಿ ಆಯಿತು. ಇವಾಗ ಆಮ್ಲೆಟ್ ಮಾಡಿಕೊಂಡ್ರೆ ಮೈ ಲಂಚ್ ಈಸ್ ರೆಡಿ. ಏನು ಲಂಚಲ್ಲಿ ಕಾಪ್ಸ್ ಯೂಶಲಿ ಎಲ್ಲರೂ 12 o'clock to 1 o'clock ಆ ಟೈಮಲ್ಲಿ ಮೀಲ್ಸ್ ಲಂಚ್ ಶುಡ್ ಬಿ ಹೆವಿ ಅಂತಾರೆ. ಇದು ನೀವು ಒಂದ್ಸರಿ ಟ್ರೈ ಮಾಡಿ ಇದನ್ನು ತಿಂದು ಯು ಫೀಲ್ ಹೆವಿ. ಸೊ ಹಾಗಾಗಿ ನನಗೆ ಏನು ಅವಶ್ಯಕತೆ ಇಲ್ಲ ರೈಸ್ ಆಗಿರಲಿ ಏನಾದರೂ. ಮತ್ತು ಏನಾದರೂ 4 o'clock ಇಫ್ ಇಟ್ ಆಲ್ ಐ ಫೀಲ್ ಹಂಗ್ರಿ, ಏನದು ಟರ್ಮರಿಕ್ ತಂದಿದ್ದೀನಿ, ಆಮ್ಲ ತಂದಿದ್ದೀನಿ ಟು ಇನ್ಕ್ರೀಸ್ ಮೈ ಇಮ್ಯುನಿಟಿ, ಐ ವಿಲ್ ಮೇಕ್ ದಟ್ ಜ್ಯೂಸ್. ಆರ್ ಇವತ್ತು ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿಲ್ಲ, ಹಾಗಾಗಿ ಐ ಕ್ಯಾನ್ ಹ್ಯಾವ್ ಹಾಟ್ ವಾಟರ್ ವಿತ್ ವೆಯ್ಟ್ ಲಾಸ್ ಪೌಡರ್. ಸೊ ವೆಯ್ಟ್ ಲಾಸ್ ಪೌಡರ್ ಅಂತ ಅಂದರೆ ದೆರ್ ಇಸ್ ನಥಿಂಗ್ ಫ್ಯಾನ್ಸಿ ಆಗಿರೋಂಥದ್ದೆಲ್ಲ ಏನೂ ಅಲ್ಲ, ಮನೇಲೇ ಮಾಡ್ಕೊಂಡಿರುವಂತಹ ವೆಯ್ಟ್ ಲಾಸ್ ಪೌಡರ್. ಎಲ್ಲಿದೆ? ಇಟ್ಸ್ ಅಟ್ ಬ್ಯಾಕ್ ಅನಿಸುತ್ತೆ, ಹಿಂದೆ ಇದೆ. ಕುಳ್ಳಕ್ಕಿದ್ರೆ ತುಂಬ ಪ್ರಾಬ್ಲಮ್ ಅಲ್ಲ, ಎಲ್ಲದಕ್ಕೂ ಹಸ್ಬೆಂಡ್ನ ಐ ಥಿಂಕ್ ಕುಳ್ಳಕ್ಕಿರೋ ಹೆಣ್ಮಕ್ಳಿಗೆಲ್ಲ ಹೈಟಿಗಿರೋರೇ ಹಸ್ಬೆಂಡ್ ಸಿಗೋದು ಅನಿಸುತ್ತೆ, ಬಿಕಾಸ್ ಈ ಥರ ಹೆಲ್ಪ್ ಮಾಡೋದಕ್ಕೆ ಎಲ್ಲೋ ತೊಗೊಂಡೋಗಿ ಮೇಲೆ ಹಿಂದೆ ಇಟ್ಬಿಟ್ಟಿದ್ದಾರೆ. ಸೊ ಪನ್ನೀರ್ ಈಸ್ ರೆಡಿ. ಇವಾಗ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ. ಎಸ್, ಆಯಿಲ್ ಹಾಕಿರಲಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಸೀದೋಯ್ತು. ಆದಷ್ಟು ನೀವು ಆಮ್ಲೆಟ್ ಆಗಿರಲಿ ಅಥವಾ ಏನೇ ಕುಕ್ಕಿಂಗ್ ಮಾಡುವಾಗ ಸ್ಟೀಲ್ ಯೂಸ್ ಮಾಡಿ, ಅಲ್ಯೂಮಿನಿಯಂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಸ್ಟೀಲ್ ಅಥವಾ ಐರನ್ ಪ್ಯಾನ್ ಈಸ್ ಆಲ್ಸೋ ವೆರಿ ಗುಡ್. ಬಟ್ ಏನಾದ್ರು ಐರನ್ ಪ್ಯಾನ್ ಯೂಸ್ ಮಾಡ್ತಿಲ್ಲ ಅಂತಂದರೆ ಆದಷ್ಟು ಸ್ಟೀಲ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಸ್ಟೀಲಿಂದ ಏನಂತ ಅಂದರೆ ಆಮ್ಲೆಟ್ ಎಲ್ಲ ಮಾಡ್ಕೊಳ್ಳುವಾಗ ಈ ಥರ ವಾಶ್ ಆದಮೇಲೆ ಕಚ್ಕೊಳ್ಬಿಡುತ್ತೆ, ಆಮ್ಲೆಟ್ ಎದೊಳ್ಳೋದೇ ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಪ್ಯಾನ್ನ ತುಂಬ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಬೇಕು. ಆಫ್ಟರ್ ದ್ಯಾಟ್ ಸ್ವಲ್ಪ ವಾಟರ್ ಹಾಕಿ, ಆ ವಾಟರ್ ಹಿಂಗೆ ಓಡಾಡಬೇಕು. ಅದು ತೋರಿಸ್ತೀನಿ ಇವಾಗ ನಿಮಗೆ. ಸೊ ಆಮ್ಲೆಟಿಗೆ ಈರುಳ್ಳಿ ನೀವು ದೊಡ್ಡದಾಗಬೇಕು ಅಂದರೆ ದೊಡ್ಡದಾಗಾದರೂ ಮಾಡ್ಕೊಳ್ಬೋದು. ನನಗೆ ಚಿಕ್ಕದಾಗಬೇಕು, ಹಾಗಾಗಿ ನಾನು ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಶ್ರೂಮ್ ಎಲ್ಲ ಹಾಕ್ತಿದ್ದೀವಲ್ಲ, ಹಾಗಾಗಿ ಅವಶ್ಯಕತೆ ಇದೆ. ಅದರ್ವೈಸ್ ನಾನು ಆಮ್ಲೆಟ್ಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೋದಿಲ್ಲ. ಸೊ ಇವಾಗ ಬನ್ನಿ ತೋರಿಸ್ತೀನಿ. ಹೀಟ್ ಪ್ಯಾನ್ ಆಯ್ತು. ಹಾಂ, ಎಸ್ ಬನ್ನಿ. ಸೊ ಪ್ಯಾನ್ ಇವಾಗ ಫುಲ್ ಹೀಟ್ ಆಗಿದೆ. ಇವಾಗ ಸ್ವಲ್ಪ ನೀರು ಹಾಕಬೇಕು. ಈ ಥರ ನೀರು ಹಾಕಿದಾಗ ಯಾವ್ಯಾವ ಜಾಗದಲ್ಲಿ ನೀರು ಹೀಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಆ ಜಾಗದಲ್ಲೆಲ್ಲ ಮತ್ತೆ ಈ ಥರ ಮಾಡ್ಕೊಂಡು ಬನ್ನಿ. ಸುಮ್ಮನೆ ಹಾಗೆ ಜಸ್ಟ್ ಎವಾಪರೇಟ್ ಆಗಬೇಕು. ಆ ಥರ ಆಯಿತು ಅಂತಂದರೆ ಇಟ್ಸ್ ರೆಡಿ ಅಂತ. ಓಕೆ, ಸೊ
ಈ ಥರ ಡ್ಯಾನ್ಸ್ ಮಾಡ್ತಾ ಇದೆ ನೀರು ಅಂತ ಅಂದರೆ ನಿಮಗೆ ಆಮ್ಲೆಟ್ ಎಲ್ಲ ಹಾಕಿದಾಗ ಕಚ್ಕೊಂಡ್ಬಿಡುತ್ತೆ. ಸೊ ಸ್ಟೀಲ್ ಪ್ಯಾನನ್ನು ರೆಡಿ ಮಾಡ್ಕೊಳ್ಳೋದು ಈ ಥರ. ಇದಿವಾಗ ಚೆನ್ನಾಗಿ ಬಿಸಿ ಆಗಲಿ. ಎಸ್, ಸ್ವಲ್ಪ ಜೋರು ಉರಿನೇ ಇರಲಿ, ರೆಡಿ ಆಗಲಿ. ಆ್ಯಂಡ್ ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಎಲ್ಲನೂ ಕೂಡ ಒಂದೇ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಅನಿಸುತ್ತೆ, ಬಿಕಾಸ್ ಐ ಡೂ ಇಟ್ ವೆರಿ ರೆಗ್ಯುಲರ್ಲಿ ಎವ್ರಿ 1 hour, ನೋ ಮ್ಯಾಟರ್ ವಾಟ್. ಅಲಾರಾಮ್ ಇಟ್ಕೊಳ್ಳಿ, ಬಿಕಾಸ್ ಆಲ್ರೆಡಿ ನೀವೇನಾದ್ರು ಇದನ್ನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ದೀರ ಆಗಿದ್ರೆ ಎಕ್ಸಾಸ್ಟ್ ಫ್ಯಾನ್ ಹಾಕೋಣ ಅಂದರೆ ನಿಮಗೆ ವಾಯ್ಸ್ ಕೇಳೋದಿಲ್ಲ. ಸೊ ಅಲಾರಾಮ್ ಇಟ್ಕೊಳ್ಳಿ, 1 hour ಒನ್ಸ್ ಹೈಡ್ರೇಷನ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವು ಟೈಮ್ ನಾವು ಬ್ಯುಸಿ ಆಗಿದ್ದಾಗ ಮರ್ತು ಹೋಗ್ತೀವಿ, ಹಾಗಾಗಿ ವಾಟರ್ ತುಂಬ ಅವಶ್ಯಕತೆ ಇದೆ. ನಾನು ಈ ಥರ ಕುಕ್ ಮಾಡುವಾಗ ಯಾವಾಗಲೂ ಒಂದು ಗ್ಲಾಸಲ್ಲಿ ನೀರಿಟ್ಕೊಂಡು ಐ ಕೀಪ್ ಹೈಡ್ರೇಟಿಂಗ್. ಸೊ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸಾಕು, ಜಾಸ್ತಿ ಬೇಡ. ಬಿಕಾಸ್ ಟೇಸ್ಟ್ ಬೇಕು ಅನ್ನೋ ಹಾಗಿದ್ರೆ ಯು ಕುಡ್ ಹ್ಯಾವ್ ಆ್ಯಡೆಡ್ ಮೋರ್. ಬಟ್ ನನಗೆ ಇಲ್ಲಿ ಟು ಬಿ ಹೆಲ್ದಿ, ಬೀಯಿಂಗ್ ಹೆಲ್ದಿ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಒಂದು ಫುಲ್ ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ವೆಜಿಟೇಬಲ್ ಸಾರ್ಟಿಂಗಲ್ಲಿ ಆ್ಯಡ್ ಮಾಡಿಕೊಂಡೆ. ದೆನ್ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗಲೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ರೂ ಕೂಡ ಒಳ್ಳೆಯದು. ಕ್ಲೀನಾಗಿ ಆಗ ಆ ಒಂದು ಫ್ರ್ಯಾಗ್ರೆನ್ಸ್ ಅಥವಾ ಒಂದು ಸ್ಮೆಲ್ ಇರೋದಿಲ್ಲ, ಚೆನ್ನಾಗಿ ಇದಾಗುತ್ತೆ, ಫ್ರೈ ಆಗುತ್ತೆ. ಈರುಳ್ಳಿ ತುಂಬ ಕುಕ್ ಆಗೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎನಿವೇ ನಾವು ಮಶ್ರೂಮ್ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಲ್ಲ, ಅದು ಆವಾಗಲೇ ಕ್ಲೀನಾಗಿ ಬೆಂದ್ಕೊಳ್ಳುತ್ತೆ. ಆದಷ್ಟು ಅಡುಗೆ ಮಾಡ್ಕೊಳ್ಳುವಾಗ ಟೈಮ್ ಇದ್ದಾಗ ಅಲ್ಲಲ್ಲೇ ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಪಾತ್ರೆ ಕೂಡ ತುಂಬ ಬೀಳೋದಿಲ್ಲ. ಯು ಕ್ಯಾನ್ ಸ್ವಲ್ಪ ಇವಾಗ ಬ್ರೌನಿಷ್ ಬರ್ತಾ ಇದೆ, ತುಂಬ ಬ್ರೌನ್ ಆಗಿಲ್ಲ. ಐ ವಿಲ್ ಆ್ಯಡ್ ವೆರ್ ಇಸ್ ಮಶ್ರೂಮ್. ಎಸ್, ಏನಿದೆ? ಅಯ್ಯೋ, ಎಷ್ಟು ನರ್ವಸ್ ಆಗಿದ್ದೀನಿ ನೋಡಿ ಫಸ್ಟ್ ಟೈಮ್ ಮಾಡ್ತಾ ಇರೋದಕ್ಕೆ ಈ ಥರ ವ್ಲಾಗ್ನ. ಇವಾಗ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಯಾಕೆ ಇಷ್ಟೊಂದು ನರ್ವಸ್ ಅಂತಂದರೆ ಇಲ್ಲೂ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ, ಇಲ್ಲೂ ಕೂಡ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಿಸ್ ಆಗ್ತಿದೆ, ಹಾಗೂ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೂ ಕೂಡ ಯೋಚನೆ ಮಾಡಬೇಕಲ್ಲ, ಹಾಗಾಗಿ. ಸೊ ಇವಾಗ ಮಶ್ರೂಮ್ ಸ್ವಲ್ಪ ಕುಕ್ ಆಗಲಿ, ಆಮೇಲೆ ನಾನು ಕ್ಯಾರೆಟ್ ಗ್ರೇಟಿಂಗ್ನ ಹಾಕೊಳ್ತೇನೆ. ಬಿಕಾಸ್ ನನಗೆ ಕ್ಯಾರೆಟ್ ತುಂಬ ಕುಕ್ ಆಗಬೇಕನ್ನೋದೇನಿಲ್ಲ. ಐ ವಿಲ್ ಆ್ಯಡ್ ಪೆಪ್ಪರ್. ನಾ ಹೇಳಿದ್ನಲ್ಲ, ಈವನ್ ಸಾಂಬಾರು ಪುಡಿ ಕೂಡ ನಿಮಗೆ ಬೇಕಾಗಿಲ್ಲ. ಈ ಥರ ಪ್ರಾಪರಾಗಿ ನೀವು ಡಯಟಲ್ಲಿ ಮಾಡಿಕೊಂಡು ಡಯಟ್ ಫುಡ್ಡನ್ನು ತಿಂತೀರಾ ಅಂತಂದರೆ. ಸ್ವಲ್ಪ ನಾನು ಚಿಲ್ಲಿ ಪೌಡರ್, ಬಿಕಾಸ್ ಐ ವಾಂಟ್ ಆಮ್ಲೆಟ್ ಟು ಬಿ ಬಿಟ್ ಸ್ಪೈಸಿ, ಹಾಗಾಗಿ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಪೆಪ್ಪರ್ ಪೌಡರ್ನ ಕೂಡ. ಇಫ್ ಇಟ್ ಆಲ್ ಜೀರಾ ಪೌಡರ್ ಕೂಡ ಹಾಕ್ಕೊಳ್ಬೋದು, ತುಂಬ ಜಾಸ್ತಿ ಬೇಡ, ಸ್ವಲ್ಪ ಇರಲಿ. ಇಫ್ ನೀವು ಇದನ್ನು ಆಯಿಲ್ ಇಲ್ಲದೇನೂ ಕೂಡ ಮಾಡ್ಕೊಳ್ಬೋದು. ಆಯಿಲ್ ಇಲ್ಲದೆ ಮಾಡ್ಕೊಳ್ಳುವಾಗ ತುಂಬ ಡ್ರೈ ಆಗೋಗುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಇದು ಮಾಡ್ಬೋದು. ಯಾಕೆಂದರೆ ಇವಾಗ ನನಗೆ ಹಾಗೆ ಫೀಲ್ ಆಗ್ತಾಯಿದೆ, ಆಯಿಲ್ ತುಂಬ ಕಮ್ಮಿ ಆಗೋಯಿತು, ಡ್ರೈ ಅನಿಸ್ತಾ ಇದೆ. ಸ್ವಲ್ಪ ವಾಟರ್ ಹಾಕ್ಕೊಂಡು ಕುಕ್ ಮಾಡ್ಕೊಳ್ತೀನಿ, ಬಿಕಾಸ್ ನನಗೆ ಮಶ್ರೂಮ್ ಎಲ್ಲ ಕ್ಲೀನಾಗಿ ಬೇಯಬೇಕು. ಪನ್ನೀರೆಲ್ಲ ತಣ್ಣಗೆ ಹಾಕೋಯ್ತು. ಆ್ಯಕ್ಚುಲಿ ಪನ್ನೀರನ್ನ ನಾವು ಬಿಸಿಯಾಗಿ ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ.
ನನಗೆ ಪನ್ನೀರ್ ಆಗಿರಲಿ ಚಿಕನ್ ಆಗಿರಲಿ ತಣ್ಣಗೆ ತಿನ್ನೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಯಾ ನಾವು ಲೆಟ್ಸ್ ಆ್ಯಡ್ ಗ್ರೇಟೆಡ್ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಬೋದು. ಐ ಡೋಂಟ್ ಲೈಕ್ ಟೊಮ್ಯಾಟೊ ಇನ್ ಎವ್ರಿಥಿಂಗ್. ಸೊ ನಾನು ಟೊಮ್ಯಾಟೊ ಕೂಡ ಇವನ್ ಸಾಂಬಾರಲ್ಲೂ ಕೂಡ ತುಂಬ ಕಮ್ಮಿ ಯೂಸ್ ಮಾಡೋದು. ಬೇಳೆ ಸಾರು ಮಾಡಿದ್ರೆ ಮಾತ್ರ ನಂದು ಟೊಮ್ಯಾಟೊ ಖರ್ಚಾಗತ್ತೆ ಅನ್ನೋದು ಬಿಟ್ಟರೆ ಅದರ್ವೈಸ್ ಇಲ್ಲ, ಟೊಮ್ಯಾಟೊನ ನಾನು ಖರ್ಚು ಮಾಡೋದಿಲ್ಲ ಜಾಸ್ತಿ. ಆದರೆ ಟೊಮ್ಯಾಟೊ ಜ್ಯೂಸ್ ಕುಡಿತೀನಿ. ಟೊಮ್ಯಾಟೊ ಜ್ಯೂಸ್ ಶುಗರ್ಲೆಸ್ ಆರ್ ಹನಿ ಆರ್ ಲೆಮನ್ ಈ ಥರ ಹಾಕ್ಕೊಂಡು ನೀವು ಕುಡಿಯೋದ್ರಿಂದ ನಿಮ್ಮ ಒಂದು ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಇವಾಗ ಕ್ಲೀನಾಗಿ ಸಾರ್ಟ್ ಮಾಡಿ ಆಗಿದೆ. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋದು, ಬಿಕಾಸ್ ಇನ್ ಫ್ಯೂಚರ್ ಡೇಸಲ್ಲಿ ಇದೇ ಥರ ವ್ಲಾಗಿಂಗ್ ಮಾಡ್ತಾಯಿದ್ರೆ ಯು ಮೈಟ್ ಮಿಸ್ ದಿಸ್ ರೆಸಿಪಿ. ಸೊ ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವಿಡಿಯೋದು ಕುಕ್ಕಿಂಗ್ದು ಶಾರ್ಟ್ ಇದೆಯಲ್ಲ, ಇದರಲ್ಲಿ ಮಾಡಿದ್ದೀನಲ್ಲ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಔಟ್ ರೆಸಿಪಿ ತೀರಾ ಹತ್ತಿರದಲ್ಲಿ ನೀವು ನೋಡಬೇಕನ್ನ ಹಾಗಿದ್ರೆ. ಆ್ಯಂಡ್ ಆಲ್ಮೋಸ್ಟ್ ಡನ್, ಕುಕ್ ಆಗಿದೆ. ಇವಾಗ ನಾನು ಹಾಫ್ ಬಾಯ್ಲ್ಡ್ ಎಗ್ ಮಾಡ್ಕೊಳ್ತಾ ಇರೋದು. ಸೊ ಇದ್ರ ಮೇಲೆ ಔಚ್ ಬಿದ್ದೆ ಹೋಯ್ತಾ? ಎಸ್, ಇಟ್ಸ್ ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಯಾವಾಗಲೂ ಕೂಡ ಎಗ್ ತಂದರೆ ಕ್ಲೀನಾಗಿ ಬ್ರಷ್ ಹಾಕಿ ಸೋಪ್ ಹಾಕಿ ವಾಶ್ ಮಾಡಿ ಎತ್ತಿಡ್ತೀನಿ. ಬಿಕಾಸ್ ಅದರಲ್ಲಿರುವಂಥ ಫ್ರಿಜ್ಜಲ್ಲಿ ಇಡುವಾಗ ಯೂಶ್ವಲಿ ನಾನೇನು ಎಗ್ಗನ್ನು ಫ್ರಿಜ್ಜಲ್ಲಿ ಇಡಲ್ಲ, ನಮ್ಮ ಮನೇಲಿ ತುಂಬ ಬೇಗ ಖರ್ಚಾಗಿ ಹೋಗುತ್ತೆ ಎಗ್. ಸೊ ಹಾಗಾಗಿ ಅದೇನಿಲ್ಲ. ಆದಷ್ಟು ಬಿಕಾಸ್ ಈ ಥರ ಊಟದಲ್ಲಿ ಬಿದ್ದಾಗ ಇದೆಲ್ಲ ಚೆನ್ನಾಗಿ ಅನಿಸಲ್ಲ ಬೈ ಮಿಸ್ಸಾಗಿ ಏನಾದರೂ ಮಾಡುವಾಗ. ಇವಾಗ ಇದ್ರ ಮೇಲೆ ಮತ್ತೆ ಆಮ್ಲೆಟ್, ಬಿಕಾಸ್ ಇದರಲ್ಲಿ ನಾನು ಇವಾಗ ಆಮ್ಲೆಟನ್ನು ಮೊಟ್ಟೆನ ಶೇಕ್ ಮಾಡಲ್ಲ, ಹಾಗೆಯೇ ಕಂಪ್ಲೀಟಾಗಿ ತಿಂತೀನಿ. ಐ ಮೀನ್ ಹಾಫ್ ಬಾಯ್ಲ್ಡ್ ಆಗಿರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಪೆಪ್ಪರ್ನ ಮತ್ತು ಆ ಎಗ್ ಯೆಲ್ಲೋ ಕಲರ್ ಮೇಲೆ ಮಾತ್ರ. ಯು ಟ್ರಸ್ಟ್ ಮೀ, ಇದು ಎಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತಂದರೆ ತುಂಬಾ ನೀವೆಲ್ಲರೂ ಇಷ್ಟಪಡ್ತೀರಾ. ಬೀಯಿಂಗ್ ಹೆಲ್ದಿ ಈಸ್ ಟೂ ಈಸಿ. ಡಯಟ್ ಫುಡ್ ತುಂಬ ಈಸಿ. ಟ್ರೈ ಮಾಡಿ. ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಸೊ ನನಗೆ ವಾಶ್ ಮಾಡೋ ಒಂದು ಪೇಷನ್ಸ್ ಇಲ್ಲ. ಸ್ವಲ್ಪ ಕುಕ್ ಆಗಲಿ. ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡೆ, ಹಾಗಾಗಿ ಮೊಟ್ಟೆ ಎಲ್ಲ ಮೇಲೆ ಮೇಲೇ ಅನಿಸ್ತಾ ಇದೆ. ಪ್ಲೇಟ್ ಹಾಕಿ ಕೂಡ ಕವರ್ ಮಾಡೋಣ, ಆಗ ಸ್ಟೀಮ್ಗೆನೇ ಕ್ಲೀನಾಗಿ ಬೆಂದ್ಕೊಂಡು ಬಿಡುತ್ತೆ. ಸೊ ಎಸ್, ಇವಾಗ ಇದನ್ನು ಲೆಟ್ ಮೀ ಟ್ರೈ ಹೇಗಿದೆ ಅಂತ. ಮ್ಯಾರಿನೇಟ್ ಮಾಡಿರಲಿಲ್ವಲ್ಲ, ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ. ಸಖತ್ ಟೇಸ್ಟಿಯಾಗಿದೆ ಪನ್ನೀರಂತೂ. ಐ ಮಿಸ್ ಮೈ ಹಸ್ಬೆಂಡ್ ಆ್ಯಕ್ಚುಲಿ. ಇಷ್ಟು ಹೆಲ್ದಿಯಾಗಿರೋ ನೋ ಪ್ರಾಬ್ಲಮ್. ನೈಟ್ ಕೂಡ ಅವರು ವರ್ಕೌಟ್ ಹೋಗ್ತಾರೆ, ಸೊ ಅವ್ರಿಗೂ ಕೂಡ ಇದನ್ನು ಮಾಡಿಕೊಟ್ರೆ. ಏನಕ್ಕೆ ರೈಸ್ ಬೇಕು? ರೈಸ್ನ ಎಲ್ಲರೂ ಅದಂತೆ ಇದಂತೆ ಬೇಕೇ ಆಗಿಲ್ಲ. ಇದ್ರ ಜೊತೆಗೆ ಒಂದು ಚಪಾತಿ ಹಾಕ್ಕೊಂಡ್ರು ಕೂಡ ಯು ವಿಲ್ ಗೆಟ್ ದ ಕಾರ್ಬ್ಸ್. ಸಖತ್ ಟೇಸ್ಟಿಯಾಗಿದೆ. ಬಿಸಿಯಾಗಿ ತಿಂದಿದ್ರೆ ಇನ್ನೂ ಚೆನ್ನಾಗಿರೋದು. ಸೋ ಯಮ್ಮಿ. ಮಕ್ಕಳನ್ನ ಕೂಡ ಕರ್ಕೊಂಬರಬೇಕು. ಐ ಜಸ್ಟ್ ಫರ್ಗಾಟ್ ಅಡುಗೆ ಮಾಡೋದ್ರಲ್ಲಿ. ಇಟ್ಸ್ ಆಲ್ರೆಡಿ ಟೈಮ್. ಎಸ್, ಆಲ್ಮೋಸ್ಟ್. ನನಗೆ ಹಾಫ್ ಬಾಯ್ಲ್ ತುಂಬ ಇಷ್ಟ ಎಗ್. ಸೊ ಹಾಗಾಗಿ ಐ ವಿಲ್ ಹ್ಯಾವ್ ಇಟ್ ಲೈಕ್ ದಿಸ್ ಓನ್ಲಿ. ಇನ್ನು ಸ್ವಲ್ಪ ಆಗಬೇಕಿತ್ತಲ್ಲ. ಸ್ವಲ್ಪ ಆಗಬೇಕನ್ನಾಗಿದ್ರೆ ಯು ಕ್ಯಾನ್ ಡೂ ಲೈಕ್ ದಿಸ್ ಆಲ್ಸೋ, ನೋ ಪ್ರಾಬ್ಲಮ್. ಸ್ವಲ್ಪ ಇವತ್ತು ಅಪಿಯರೆನ್ಸಲ್ಲಿ ಚೆನ್ನಾಗಿರಲ್ಲ, ಬಟ್ ಇಟ್ಸ್ ಓಕೆ. ನಾನೇ ಅಲ್ವಾ ತಿಂತಾ ಇರೋದು. ನೈಟ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ.
ಐ ಮೀನ್ ಮಾಡ್ಕೊಂಡು ತಿಂದಿದ್ದೀನಿ, ಯಾವಾಗಲೂ ಏನಾದ್ರು ಹೀಗೆ ವೀಡಿಯೋ ಮಾಡ್ತಾ ಫಸ್ಟ್ ಟೈಮ್ ಮಾಡ್ಕೊಂಡಿರೋದು. ಎಸ್, ನೆಕ್ಸ್ಟ್ ಟೈಮ್ ನಾನು ಮನೇಲಿ ಪನ್ನೀರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇವಾಗ ಆಫ್ ಆ್ಯಂಡ್ ಎಸ್, ಇವಾಗ ನೀವೇ ನೋಡ್ತೀರಾ, ಇದನ್ನೊಂದ್ಸರಿ ಮಾಡ್ಕೊಂಡು ತಿನ್ನಿ. ಇದಾದಮೇಲೆ ನೀವು ಅಂತೀರಾ, ಓ ರೈಸ್ ಅವಶ್ಯಕತೆನೇ ಇಲ್ಲ ಅಲ್ವಾ, ಇದರಲ್ಲಿ ಇಷ್ಟೊಂದು ಹೊಟ್ಟೆ ತುಂಬೋಯ್ತಾ ಅಂತ. ಬಿಕಾಸ್ ವೆಜಿಟೇಬಲ್ಸ್, ಲಾಟ್ ಆಫ್ ವೆಜಿಟೇಬಲ್ಸ್ ಇದೆ ಆ್ಯಂಡ್ ಮಶ್ರೂಮ್ ಇದೆ ವಿಚ್ ಇಸ್ ವೆರಿ ಗುಡ್, ವೈಟಮಿನ್ ಡಿ, ಹಾಗೆ ಬ್ರಾಕಲಿ ಇದೆ. ವಾಟ್ ಎಲ್ಸ್ ಯು ವಾಂಟ್? ಸೊ 1 ಪಾಟ್ ಬಿರಿಯಾನಿ ಥರ 1 ಪಾಟ್ ಮೀಲ್ ರೆಡಿ ಆಗೋಯ್ತು. ಇವಾಗ ಒಂದು ಫೋಟೋ ಕ್ಲಿಕ್ ಮಾಡ್ಕೊತೀನಿ. ಫೋಟೋ ಈಸ್ ವೆರಿ ಮ್ಯಾಂಡೇಟರಿ ಬಿಫೋರ್ ಹ್ಯಾವಿಂಗ್ ಅ ಹೆಲ್ದಿ ರೀಲ್ ಅಂತಲೇ, ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲೆಕ್ಸಾ, ಎಸ್, ಇವತ್ತು ವಿಡಿಯೋ ಮಾಡ್ತಿರೋದಕ್ಕೆ ಅಲೆಕ್ಸಾನ ಹಾಕಿಲ್ಲ, ಅದರ್ವೈಸ್ ನಾನು ಕುಕ್ ಮಾಡುವಾಗ ಅಲೆಕ್ಸಾ ಈಸ್ ವೆರಿ ಮ್ಯಾಂಡೇಟರಿ. ಎಸ್, nice, and I'll show you. See, paneer, vegetable and mushroom omelette. ಸೊ ಇವಾಗ ಇದನ್ನು ತಿಂದರೆ ಕಂಪ್ಲೀಟಾಗಿ ಸಂಜೆವರೆಗೂ ಹೊಟ್ಟೆ ಹಸಿಯೋದಿಲ್ಲ. ಇಫ್ ಇಟ್ ಆಲ್ ಐ ಆಮ್ ಹಂಗ್ರಿ, ಐ ಹ್ಯಾವ್ ಬೀಟ್ರೂಟ್ ಜ್ಯೂಸ್, ಅವ್ರು ಆಗಲೇ ಹೇಳ್ದಂಗೆ ಯಾವ ಥರ ಬೇಕಾದ ಜ್ಯೂಸನ್ನ ಕುಡಿಬೋದು. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಈ ಥರ ಹೆಲ್ದಿಯಾಗಿರುವಂಥ ಮೀಲ್ಸ್ದು ವಿಡಿಯೋ ಬೇಕಿತ್ತು ಅನ್ನೋ ಹಾಗಿದ್ದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಿಮಗೆ ಇನ್ನು ಮುಂದೆ ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಆ್ಯಂಡ್ ಆಲ್ಸೋ ಮೈ ವಿಡಿಯೋಸ್ ವಿಲ್ ಬಿ ವೆರಿ ಅನ್ಫಿಲ್ಟರ್ಡ್. ನಿಮಗೆ ಆಗ ತುಂಬ ಯಾರ್ದೋ ವಿಡಿಯೋನ ನೋಡಿಕೊಂಡು ಯು ಫೀಲ್ ಲೈಕ್ ಇವರೆಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರಲ್ಲ, ಹೌ ಕ್ಯಾನ್ ಐ ಡೂ, ನನ್ನ ಕೈಲಿ ಆಗುತ್ತಾ ಅನ್ಕೋತೀವಿ. ಇಫ್ ಐ ಕ್ಯಾನ್ ಡೂ ವಿತ್ 2 kids ದೆನ್ ಯು ಕ್ಯಾನ್ ಆಲ್ಸೋ ಡೂ. ಬಿಕಾಸ್ ಇದೊಂದೇ ವ್ಲಾಗಿಂಗ್ ಅಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಯಾರೀಸ್ ಆಗಿರಲಿ, ಪ್ರಾಡಕ್ಟ್ಸ್ ಏನಂತಾರೆ ಮೇಕಪ್ ಪ್ರಾಡಕ್ಟ್ಸ್ ಆಗಿರಲಿ, ಇದಕ್ಕೂ ಕೂಡ ವಿಡಿಯೋ ಮಾಡಬೇಕಾಗತ್ತೆ. ಸೊ ಸಮ್ ಡೇಸ್ ವಿಲ್ ಬಿ ಲೈಕ್ ದ್ಯಾಟ್ ಆಲ್ಸೋ. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾಗ ಈ ಎಲ್ಲನೂ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಎಲ್ಲ ವಿಚಾರನೂ ಕೂಡ ನನ್ನ ಅನ್ಫಿಲ್ಟರ್ಡ್ ಲೈಫನ್ನು ನಿಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.